ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ನಿಮ್ಮ ಮಗಳು ಅಂತ ಅನ್ಕೊಳ್ಳಿ. ನೋಡಿ ಅಪ್ಪಾಜಿ, ಇಲ್ಲಿ ಗಾಡಿ ನಂಬರ್ ಕಾಣ್ತಾ ಇತ್ತಲ್ವಾ, ಇದು ನಿಮ್ಮ ಓನರ್ದಾ? ಅಣ್ಣ, ನಮ್ಮಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ, ಹೇಳಿ ಅಣ್ಣ. ನೋಡಿ ಅಪ್ಪಾಜಿ, ನನ್ನ ನಿಮ್ಮ ಮಗಳು ಅಂತ ಅನ್ಕೊಳ್ಳಿ. ನೀವು ಕೊಡೋ ಈ ಉತ್ತರದಿಂದ ನನ್ಗೆ ಎಷ್ಟೋ ಸಹಾಯ ಆಗುತ್ತೆ. ದಯವಿಟ್ಟು ಹೇಳ್ತೀರಾ? ಹೌದು. ಯಾಕೊಳ್ಳೆ ಗರ ಬಡ್ದಂಗ್ ನಿಂತಿದ್ದೀರಾ ನೀವಿಬ್ರು? ರೀ, ನಿಮ್ ಓನರ್ ಏನಾರ ನನ್ ಕಣ್ ಮುಂದೆ ಬಂದ್ರೆ ನಾಯಿ ಹೊಡೆದಂಗ್ ಹೊಡೆದ್ಬಿಡ್ತೀನಿ ಅವನ್ಗೆ. ಏಯ್, ಹೆಂಗೈತ್ ಮೈಗೆ? ಏನ್ ಮಾತಾಡ್ತಿದ್ಯಾ? ಇನ್ನೇನ್ ಮಾತಾಡ್ಬೇಕು? ಇಂತ ದೊಡ್ಡ ಮನೇಲಿ ಇಟ್ಕೊಂಡು ಚಿಲ್ಲರೆ ಕೆಲಸ ಮಾಡ್ತಾನಲ್ಲ, ಅವನಿಗೆ ಇನ್ನೇನ್ ಹೇಳಿ? ನನಗೆ ಸಂಬಳ ಕೊಡೋ ಓನರು, ಹಂಗೆಲ್ಲ ಮಾತಾಡ್ಕೊಡ್ದು. ಏಯ್, ಸಾಕ್ ಸುಮ್ನೆ ರಯ್ಯ. ಮರ್ಯಾದೆ ಅಂತೆ ಮರ್ಯಾದೆ, ಮಾಡ್ಬಾರ್ದಿರೋ ಕೆಲಸ ಮಾಡ್ದವನ್ಗೆಲ್ಲ ಮರ್ಯಾದೆ. ಏಯ್, ಅದೆಲ್ಲ ಆಗಿರ್ಲಿ, ಅವನೆಲ್ಲಿ ಇವಾಗ? ಕರ್ಸೋ ಅವನನ್ನ ಇಲ್ಲಿ. ಆನಂದಣ್ಣ, ಏಯ್, ಬರಕೇಳಿಯ ಮೊದ್ಲು ಅವನನ್ನ ಇಲ್ಲಿ. ಆನಂದಣ್ಣ, ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಕರ್ಸಯ್ಯ ಇಲ್ಲಿ. ನೀವ್ ಹೋಗ್ತಿರೋ ಇಲ್ಲ ಕಂಪ್ಲೇಂಟ್ ಕೊಡ್ಲೋ? ಏನು ಪೊಲೀಸ್ ಕಂಪ್ಲೇಂಟಾ? ಕೊಡಯ್ಯ, ನೀನೇನ್ ಪೊಲೀಸ್ ಕಂಪ್ಲೇಂಟ್ ಕೊಡೋದು? ನಾನೇ ಹೋಗಿ ನಿಮ್ ಓನರ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ಓನರ್ ಮೇಲೇನೆ ಪೊಲೀಸ್ ಕಂಪ್ಲೇಂಟ್ ಕೊಡೋಷ್ಟು ಧೈರ್ಯನಾ ನಿನ್ಗೆ? ಏನು ಧೈರ್ಯನಾ? ತೋರಿಸ್ತೀನಿ ಬಾ. ನಿಮ್ ಓನರ್ ಅಲ್ಲ, ಯಾರನ್ನ ಕರೆಸ್ತೀಯೋ ಕರ್ಸು. ಧೈರ್ಯ ಏನು ಅನ್ನೋದು ನಾನು. ಆನಂದಣ್ಣ, ಧೈರ್ಯ ಏನು ಅಂತ ತೋರಿಸ್ಬೇಕಾ? ಬಾ, ನಿಮ್ ಓನರ್ನ ಕರ್ಸು, ನಾನ್ ತೋರಿಸ್ತೀನಿ ನಿಮ್ ಓನರ್ಗೆ ಧೈರ್ಯ ಏನು ಅಂತ. ಏನ್ ನಿಮ್ ಓನರ್ ಅಂತ ದೊಡ್ಡ ವ್ಯಕ್ತಿನ? ಏನು ಅಂದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕಾಗಲ್ವಾ? ಇರೋ ಮೈನಾ, ಯಾವನ್ನ ಮುಟ್ಟ ಕರ್ಸೋ ಓನರ್ನ. ಎಲ್ಲ ಮೈನಾ, ಅವ್ನು ಹಾಗೆಲ್ಲ ಹೆಂಗ್ ಮಾತಾಡ್ತಾನ ನನ್ನ ಹತ್ರ? ನಮ್ಮನೇನ್ ಕಳ್ಳ ಅನ್ಕೊಂಡ್ಬಿಟ್ಟಿದಾನ ಅವನು. ನೀವು ಸ್ವಲ್ಪ ಕೋಪ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡ್ಕೋತೀರಾ? ಈಗ ನಮ್ಗೆ ಆ ಮನೆಯಲ್ಲಿರೋರು ಯಾರು ಅಂತ ಗೊತ್ತಾಗ್ಬೇಕು. ಅದ್ ಬಿಟ್ಬಿಟ್ಟು ನೀವು ಸೆಕ್ಯೂರಿಟಿ ಹತ್ರ ಜಗಳ ಮಾಡಿದ್ರೆ ಏನ್ ಪ್ರಯೋಜನ? ಮೈನಾ, ಈ ದೊಡ್ಡ ಮನೇಲಿರೋರ್ಗೂ ಧ್ರುವನ್ಗೂ ಏನೋ ಸಂಬಂಧ ಇದೆ. ನಾನು ಇವ್ರು ಯಾರನ್ನೂ ಸುಮ್ಮನೆ ಬಿಡಲ್ಲ ಮೈನಾ. ನನ್ಗೂ ಹಾಗೆ ಅನಿಸ್ತೈತೆ. ಆದ್ರೆ ದೊಡ್ಡ ಮನೆಯವರು ಧ್ರುವರ್ನ ಯಾಕೆ ಕಿಡ್ನಾಪ್ ಮಾಡ್ತಾರೆ? ಅಲ್ವಾ, ಇಷ್ಟು ದೊಡ್ಡ ಮನೆಯವರು ಧ್ರುವನ್ ಏನು ಕಿಡ್ನಾಪ್ ಮಾಡ್ತಾರೆ? ಇವ್ರಿಗೂ ಧ್ರುವಂಗೂ ಏನ್ ಸಂಬಂಧ? ಆದ್ರೆ ಒಂದಂತೂ ನಿಜ ಅಣ್ಣ, ಇದ್ರ ಹಿಂದೆ ಯಾರ್ದೋ ದೊಡ್ಡವ್ರ ಕೈವಾಡ ಅಂತೂ ಐತೆ. ಅದ್ ನಿಜ. ಇವನ್ ಮನೆ ನೋಡಿದ್ರೆ ಇವನ್ ಯಾರೋ ದೊಡ್ಡ ಕಳ್ಳನೇ ಇರ್ಬೇಕು ಅನ್ಸತ್ತೆ. ಅದೇನಾದ್ರೂ ಆಗ್ಲಿ, ನಮಗ್ ನಮ್ ಧ್ರುವ ಸಿಕ್ಕಿದ್ರೆ ಸಾಕು. ನೋಡಿ, ನಾವಿವಾಗ ಏನೇ ಮಾಡೋದಾದ್ರೂ ಯೋಚನೆ ಮಾಡಿನೇ ಮಾಡ್ಬೇಕು. ಈ ಮನೆಯವ್ರು ಯಾರು ಅಂತ ತಿಳ್ಕೊಳ್ಳೋದ್ಕಿಂತ ಜಾಸ್ತಿ ಧ್ರುವ ಅವ್ರನ್ನ ಅಪಾಯದಿಂದ ಕಾಪಾಡ್ಬೇಕು. ಇಷ್ಟೇ ನಮಗ್ ಬೇಕಾಗಿರೋದು. ಸರಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ. ನಾನು ಈಗ್ಲೇ ಪೊಲೀಸವ್ರಿಗೆ ಫೋನ್ ಮಾಡ್ತೀನಿ. ಬೇಡ, ಪೊಲೀಸರಿಗೆ ಬೇಡ. ಒಂದ್ ನಿಮಿಷ ಕೊಡಿ. ಮೈನಾ, ಯಾರಿಗ್ ಫೋನ್ ಮಾಡ್ತಾ ಇದ್ಯಾ? ಪುಷ್ಪಕ್ ಸರ್ಗೆ, ಅವ್ರಿಗೆ ವಿಷಯ ತಿಳಿಸ್ತೀನಿ. ಪುಷ್ಪಕ್ ಸರ್ ಕಮಿಷನರ್ ಮೀಟ್ ಮಾಡಕ್ ಹೋಗಿದ್ದಾರೆ ಅಂದ್ಯಲ್ಲ ಮೈನಾ ನೀನೆ? ಆದ್ರೂ ಒಂದ್ಸರಿ ಅವ್ರಿಗೆ ವಿಷಯ ತಿಳಿಸ್ತೀನಿ, ಅವ್ರೇನಾದ್ರೂ ಉಪಾಯ ಕೊಡ್ತಾರೆ. ಪುಷ್ಪಕ್ ಸರ್, ನಾನ್ ನಿಮ್ ಹತ್ರ ಏನೋ ಮಾತಾಡ್ಬೇಕು. ಕಮಿಷನರ್ ಆಫೀಸಿಗೆ ಬಂದಿದೆ ಮೀಟ್ ಮಾಡೋಣ ಅಂತ. ನಿನಗೇನಾಯ್ತು? ನೀನ್ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಇಲ್ಲ ಸರ್, ಹಾಗೇನೂ ಇಲ್ಲ, ನಾನು ಆರಾಮಾಗಿವ್ನಿ. ಆದ್ರೆ ನಿಮ್ ಹತ್ರ ನಾನು ಮಾತಾಡ್ಬೇಕು. ಒಂಚೂರು ನಾನು ಇರೋ ಜಾಗ ಕಳಿಸ್ಕೊಡ್ತೀನಿ, ಇಲ್ಲಿಗೆ ಬರ್ತೀರಾ? ಮೈನಾ, ಕಾಮ್ ಡೌನ್, ಏನೂ ಆಗಲ್ಲ, ಹುಷಾರಾಗಿದೆ ತಾನೆ? ಹಾ ಸರ್, ನಾನು ಹುಷಾರಾಗಿದ್ದೀನಿ. ನೀವ್ ಇಲ್ಲಿಗೆ ಬನ್ನಿ, ಮಾತಾಡೋಣ. ಏನ್ ವಿಷಯ? ಯಾಕಿಷ್ಟು ಗಾಬರಿ ಆಗಿದ್ಯಾ? ನಿಮ್ ತವ ಮಾತಾಡ್ಬೇಕು. ನಾನು ಇರೋ ಜಾಗನ ಕಳಿಸ್ಕೊಡ್ತೀನಿ, ನೀವ್ ಇಲ್ಲಿಗೆ ಬನ್ನಿ. ಆಯ್ತು, ಸರಿ ಸರ್. ಹಲೋ ಮೈನಾ. ಆನಂದಣ್ಣ, ಅವ್ರಿಗೆ ಈ ಜಾಗದ ಅಡ್ರೆಸ್ ಕಳಿಸ್ಕೊಡಿ. ಕಳ್ಸಿದ್ದೀನಿ. ಪುಷ್ಪಕ್ ಸರ್ ಬರೋವರೆಗೂ ನೀನ್ ನಮ್ ಜವಾಬ್ದಾರಿ. ಬಾಯ್ ಬಿಡೋ. ನಾನೇನು ಮಾಡಿಲ್ಲ. ಬಾಯ್ ಬಿಡೋ. ನಾನೇನು ಮಾಡಿಲ್ಲ.
ಡ್ರಾಮಾ ಮಾಡ್ತೀಯ ಡ್ರಾಮಾ